ಮುತ್ತಿನ ನಗರಿಯಲ್ಲಿ 70 ವರ್ಷ ವಯಸ್ಸಿನ ನಿವೃತ್ತ ನೌಕರೊಬ್ಬರು ಹನಿ ಟ್ರ್ಯಾಪ್ ಬಲೆಗೆ ಸಿಲುಕಿ ಸಂಕಷ್ಟ ಅನುಭವಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಸೈಬರ್ ಅಪರಾಧಿಗಳು ನಿವೃತ್ತ ನೌಕರನ್ನು ಹನಿ ಟ್ರ್ಯಾಪ್ ಬಲೆಗೆ ಕೆಡವಿ ಬರೋಬ್ಬರಿ 38.73 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದಾರೆ. ಇನ್ನು ಪೊಲೀಸರ ಪ್ರಕಾರ ವೃದ್ಧ ವ್ಯಕ್ತಿಗೆ ಫೇಸ್ಬುಕ್ನಲ್ಲಿ ಮಹಿಳೆಯ ಹೆಸರಿನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು. ಅದನ್ನು ಸ್ವೀಕರಿಸಿದ ತಾತ ಎಡವಟ್ಟು ಮಾಡಿಕೊಂಡಿದ್ದಾರೆ. ಹೀಗಾಗಿ ಕಿಲಾಡಿಗಳು ವೃದ್ಧನನ್ನು ವಂಚಿಸಿದ್ದು ಹೇಗೆ ಅಂತೀರಾ? ತಮ್ಮ ತಂದೆ ತಮ್ಮನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ತಾಯಿ ಕೂಡ ವೃತ್ತಿಯಲ್ಲಿ ಟೈಲರ್ ಎಂದು ಹೇಳುವ ಮೂಲಕ ವೃದ್ಧನೆದುರು ವಂಚಿಕೆ ನೀಡಿ ತನ್ನ ಪರಿಚಯ ಮಾಡಿಕೊಂಡಿದ್ದಳು. ಬಳಿಕ ಅವರೊಂದಿಗೆ ಎಫ್ಬಿಯಲ್ಲಿ ಚಾಟಿಂಗ್ ಆಗಿ ಕೇಬಲ್ ಆಪರೇಟರ್ಗೆ ತಿಳಿಸಿ ವೃದ್ಧನ ಫೋನ್ ನಂಬರ್ ನೀಡಿದ್ದಳು. ನಂತರ ಆಗ ವೃದ್ಧ ಅವರು ತನಗೆ ನೀಡಿದಂತಹ ಸಂಖ್ಯೆಗೆ ಕರೆ ಮಾಡಿ ರೂಪಾಯಿ 10,000 ಕಳಿಸಿದ್ರು. ಇನ್ನು ಫೇಸ್ಬುಕ್ನಲ್ಲಿ ಮಹಿಳೆಯಿಂದ ಯಾವುದೇ ಪ್ರತಿಕ್ರಿಯೆ ಬರೆದ ನಂತರ ಸಂತ್ರಸ್ತ ಕೇಬಲ್ ಆಪರೇಟರ್ನೊಂದಿಗೆ ಚಾಟ್ ಮಾಡಿದ್ರು. ಮಹಿಳೆ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಮತ್ತು ಆಸ್ಪತ್ರೆಯಲ್ಲಿದ್ದಾಳೆ ಎಂದು ಕೇಬಲ್ ಆಪರೇಟರ್ ಹೇಳಿದ. ಬಳಿಕ ವೃದ್ಧ ಅವರ ಮಾತಿಗೆ ಕರೆಗೆ ರೂಪಾಯಿ 10 ಲಕ್ಷ ಕಳಿಸಿದ್ರು. ನಂತರ ಅವರು ಕ್ರೆಡಿಟ್ ಕಾರ್ಡ್ ಮೂಲಕ ರೂಪಾಯಿ 2.65 ಲಕ್ಷ ಪಾವತಿ ಮಾಡಿದ್ರು. ಕೆಲವು ದಿನಗಳ ನಂತರ ಕೇಬಲ್ ಆಪರೇಟರ್ ಸಂತ್ರಸ್ತ ಮಹಿಳೆ ದುಬೈಗೆ ಹೋಗಿದ್ದಾಳೆ ಮತ್ತು ಆಕೆ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಹೇಳಿದ್ದ ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೇಬಲ್ ಆಪರೇಟರ್ ತನ್ನ ತಾಯಿ ಮತ್ತು ಸಹೋದರಿ ತಮ್ಮೊಂದಿಗೆ ಮಾತನಾಡಲು ಬಯಸಿದ್ದಾರೆ ಎಂದು ಹೇಳಿದಾಗ ಸಂತ್ರಸ್ತ ವೃದ್ಧ ಸರಿ ಎಂದು ಹೇಳಿ ಅವರೊಂದಿಗೆ ಚಾಟ್ ಮಾಡಲಾರಂಭಿಸಿದರು. ನಂತರ ಅದು ಲೈಂಗಿಕ ವಿಷಯದ ಕುರಿತು ಸಲಿಗೆ ಚಾಟ್ ಆಗಿ ಬದಲಾವಣೆ ಆಯಿತು. ಅದಾದ ನಂತರ ಕೇಬಲ್ ಆಪರೇಟರ್ ತನ್ನ ತಾಯಿ ಮತ್ತು ಅಪ್ರಾಪ್ತ ಸಹೋದರಿಯೊಂದಿಗೆ ಚಾಟ್ ಮಾಡಿದ್ದಕ್ಕಾಗಿ ಪೊಲೀಸರಿಗೆ ದೂರು ದಾಖಲಿಸುವುದಾಗಿ ವೃದ್ಧನಿಗೆ ಬೆದರಿಕೆ ಹಾಕಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.